ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶ್ರೀನಿವಾಸಪುರ ತಾಲೂಕಿನ ಕೂಲಗುರ್ಕಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಗಂಗಮಾಂಬಾ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಒಟ್ಟು 1 ವಾರ ನಡೆಯುವ ಜಾತ್ರೆ ಇದಾಗಿದ್ದು, ಎತ್ತುಗಳನ್ನು ರಾಜ್ಯ ಹೊರ ರಾಜ್ಯಗಳಿಂದ ಮಾರಲು ಇಲ್ಲಿಗೆ ತಂದು ವ್ಯಾಪಾರ ವಹಿವಾಟವನ್ನು ನಡೆಸಲಾಗುತ್ತದೆ. ಈ ವೇಳೆ ಪತ್ರಿಕಾ ಮಾಧ್ಯಮದವರ ಜೊತೆ ಬುಲೆಟ್ ವೆಂಕಟರೆಡ್ಡಿ ಎಂಬುವರು ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ 3 ಕಡೆ ಎತ್ತುಗಳ ಜಾತ್ರೆ ನಡೆಯುತ್ತಿದ್ದು, ಆವನಿ, ತೋರ್ನಹಳ್ಳಿ ಹಾಗೂ ನಮ್ಮ ಕುಲಗುರ್ಕಿಯಲ್ಲಿ ನಡೆಯುತ್ತಿದ್ದ ಸುಮಾರು ವರ್ಷಗಳ ಕಾಲದಿಂದಲೂ ಇಲ್ಲಿ ಎತ್ತುಗಳ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರುತ್ತಿದೆ. ಜಾತ್ರಾ ಮಹೋತ್ಸವ ಅಂಗವಾಗಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದ್ದು, ವಿಶಿಷ್ಟ ಶಕ್ತಿ ನೆಲೆಸಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಆ ತಾಯಿ ಕಾಪಾಡಿಕೊಂಡು ಬರುತ್ತಿದೆ ಎಂದರು. ಇನ್ನು ಈ ಸಮಯದಲ್ಲಿ ಶಿವಶಂಕರ್, ವೆಂಕಟೇಶ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಸದಾಶಿವ ರಡ್ಡೆರೆಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯ ವಿಚಾರ. ಇನ್ಸ್ಪೆಕ್ಟರ್ ತಂದೆ ಅಣ್ಣಪ್ಪ ಸದಲಗಿ ಮೃತಪಟ್ಟಿದ್ದು, ಈ ಬಗ್ಗೆ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇದ ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರೋಗೆರೆ ಪೊಲೀಸ್ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳ ಉಂಟಾಗುತ್ತಿದ್ದು, ಸದಾಶಿವ ರಡ್ಡೆರೆಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯ ನಡೆಯುತ್ತಿತ್ತು. ವ್ಯಾಜ್ಯದ ನಡುವೆ ಅಣ್ಣಪ್ಪ ಸದಲಗಿ ಅಸ್ವಸ್ಥರಾಗಿದ್ದು, ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸುವಂತೆ ಮನವಿ ಮಾಡಿದ್ರು. ಪ್ರಕರಣ ದಾಖಲಿಸದೆ ತಾತ್ಸರ ಮನೋಭಾವ ತೋರಿದ್ದರಿಂದ ನನ್ನ ತಂದೆಯ ಸಾವಾಗಿದೆ ಎಂದು ಠಾಣೆಯ ಮುಂದೆ ಶವವಿಟ್ಟು ಸಿಪಿಐ ಅಶೋಕ್ ಸದಲಗಿ ಪ್ರತಿಭಟನೆ ನಡೆಸಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇದ, ಹೈ ಬಿಪಿ, ಶುಗರ್ನಿಂದ ಅಣ್ಣಪ್ಪ ಸದಲಗಿ ಮೃತಪಟ್ಟಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಮೊದಲನೇದಾಗಿ ನಮ್ಮ ಅಶೋಕ್ ಸದಲಗಿ ಅವರ ತಂದೆಯವರು ತೀರ್ಕೊಂಡಿದ್ದಾರೆ. ಅದರ ಬಗ್ಗೆ ತುಂಬ ಶೋಕ ವ್ಯಕ್ತಪಡಿಸ್ತೇನೆ. ಈ ರೀತಿ ಘಟನೆ ಜರಗಬಾರ್ದು. ಈಗೇನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಅರ್ಜಿ ವಿಚಾರಣೆ ಸಲುವಾಗಿ ಇನ್ಸ್ಪೆಕ್ಟರ್ ಹತ್ರ ಬಂದಿದೆ. ಅದನ್ನು ಕೂಡ ಪರಿಶೀಲಿಸಿದ್ವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ದಾರೆ. ಅದ್ರ ಕೂಡ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ. ಯಾವಾಗ ಯೋಚನೆ ಮಾಡೋರು ಸರ್? ಅಲ್ಲ, ನೋಡ್ಕೊಂಡ್ಬಿಟ್ಟು ಏನು ಕಂಟೆಂಟ್ಸ್ ಬರುತ್ತೆ ನೋಡಿ ಮಾಡ್ತೀವಿ. ಯಾವ ರೀತಿ ಸರ್? ಅಲ್ಲ, ಹೀಗಾಗಬಾರ್ದು, ಆಗಿದೆ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಹಿಂಗೆ ಆಗಕ್ಕೆ ಕೊಡೋದಿಲ್ಲ. ಮತ್ತು ನಮ್ಮಲ್ಲಿ ಏನೇನು ಮಾಹಿತಿ ಇದೆ, ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಮ್ಮ ಎಲ್ಲ ರೆಕಾರ್ಡ್ಸ್ ಇರ್ತದೆ. ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಈಗ ನೋಡಿ, ಈಗ ನಮ್ಮ ಇಲಾಖೆದ ಇದು ಕೇಸು, ನಾವು ಅದನ್ನು ಸರಿಯಾಗಿ ಕೂಲಂಕುಷ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ. ನಾನು ಇಲ್ಲಿ ಹಿಂದೆ ಕೆಲಸ ಮಾಡಿದ್ದೀನಿ. ಈ ತರ ಘಟನೆಗಳು ಯಾವುದು ಜರುಗಿಲ್ಲ. ಈ ರೀತಿ ಮುಂದೆ ಆಗದಂಗೆ ನೋಡ್ಕೊಳ್ತೀನಿ. ನಿನ್ನೆ ದಿವಸ ರಾತ್ರಿ ಹರೋಗೆರೆ ಪೊಲೀಸ್ ಠಾಣೆಗೆ ಒಬ್ಬರು ಅಣ್ಣಪ್ಪ ಸದಲಗಿ ಅನ್ನುವಂಥ ಮೃತ ವ್ಯಕ್ತಿಯ ಶವವನ್ನು ಅವರ ಕುಟುಂಬದವರು ತಂದುಬಿಟ್ಟು ನಮ್ಮ ಪೊಲೀಸ್ ಠಾಣೆ ಎದುರುಗಡೆ ಇಟ್ಟು, ಪೊಲೀಸ್ ಅಧಿಕಾರಿ ನಮ್ಮ ಹರೋಗೆರೆ ಪೊಲೀಸ್ ಠಾಣೆಯ PSI ಆದ ಮಾಳಪ್ಪ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದರು ಜನವರಿ 10ರಂದು ಅಂತ ಹೇಳಿ, ಅದರಿಂದಾಗಿ ಇವತ್ತು ಡೆತ್ ಆಗಿದೆ ಅನ್ನೋಂಥ ಒಂದು ಆಪಾದನೆಯನ್ನು ಮಾಡ್ತಾಯಿದ್ರು. ಸುಮಾರು 100-150 ಜನ ಅವರ ಕುಟುಂಬರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದು ಅಲ್ಲಿ ಸೇರಿದ್ರು. ಈ ಬಗ್ಗೆ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSP ಅವರು ಹೋಗಿ ಅಲ್ಲಿ ವಿಚಾರಣೆ ಮಾಡಲಾಗಿ ಕಳೆದ ಜನವರಿ 10ರಂದು ತಾವಾಗಿಯೇ ಈ ಅಣ್ಣಪ್ಪ ಸದಲಗಿ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ನಿಜ ಅಂತ ಹೇಳಿ ವರದಿಯನ್ನು ಒಪ್ಪಿಸಿದ್ರು. ತದನಂತರ ಮತ್ತಷ್ಟು CCTV ಮತ್ತು ಡಾಕ್ಟರ್ಗಳಿಂದ ವೈದ್ಯಕೀಯ ದಾಖಲೆ ಕರೆತಂದು ಪರಿಶೀಲಿಸಲಾಗಿ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು 2017ರಲ್ಲಿ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ವಿಚಾರವಾಗಿ ಒಂದು ಆಪರೇಷನ್ ಆಗಿತ್ತು. ತದನಂತರ ಅವರಿಗೆ ಸ್ಟೆಂಟ್ ಹಾಕಲಾಗಿತ್ತು. ಮತ್ತು 9 ದಿವಸದ ಕೆಳಗಡೆ ಅವರು KLE ಆಸ್ಪತ್ರೆಗೆ ನುಂಗುವ ವಿಚಾರವಾಗಿ ನುಂಗಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಅಡ್ಮಿಟ್ ಆಗಿದ್ದರು. ಜೊತೆಗೆ ಅವರಿಗೆ ಬ್ರೆತ್ಲೆಸ್ನೆಸ್ ಕೂಡ ಇತ್ತು. ಕಳೆದ 9 ದಿನಗಳ ಟ್ರೀಟ್ಮೆಂಟ್ ನಂತರ ಅವರು ವೆಂಟಿಲೇಟರ್ಲ್ಲಿ ಇದ್ಕೊಂಡು ಅಲ್ಲಿಯೇ ಸಾವನ್ನಪ್ಪಿಸಿರೋದು ನಮ್ಮ ವೈದ್ಯಕೀಯ ದಾಖಲಾತಿಗಳ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಜನವರಿ 10ರಂದು ಇವರೇನು ಪೊಲೀಸ್ ಠಾಣೆಗೆ ಬಂದಾಗ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿವಿಧ ರಸ್ತೆ ಕಾಮಗಾರಿಗಳ ಪರಿಶೀಲನೆ ಹಾಗೂ 14 ಕಿಲೋಮೀಟರ್ ಡಾಂಬರ್ ಚತುಷ್ಪಥ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಿದರು. ರೈಲ್ವೆ ಗುಲ್ಲಹಳ್ಳಿ ಬಳಿ ನೆಲಮಂಗಲ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ವೀಕ್ಷಣೆ ಮಾಡಿ ನಂತರ ದಕ್ಷಿಣ ಕಾಶಿ ಶಿವಗಂಗೆಯಿಂದ ದಾಬಸ್ಪೇಟೆ ಮಾರ್ಗವಾಗಿ ಮಾಕೇನಹಳ್ಳಿವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿ ಕೈಗೊಳ್ಳಲು ರಸ್ತೆ ವೀಕ್ಷಣೆ ನಡೆಸಿ ಮಾತನಾಡಿದ ಸಚಿವರು, ಈ ಪ್ರಮುಖ ರಸ್ತೆ 7 ಗ್ರಾಮ ಪಂಚಾಯಿತಿಗೆ ನೆರವಾಗಲಿದೆ. ರಾಜಧಾನಿ ಬೆಂಗಳೂರಿಗೆ ಸೇರುವ ಪ್ರಮುಖ ರಸ್ತೆಯಾಗಿದ್ದು ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಇಲಾಖೆಗೆ ಸಮಾನ ಅವಕಾಶ ನೀಡಿದ್ದಾರೆ. ಇಲ್ಲಿನ ಶಾಸಕರು ಸಹ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಎಂದು ತಿಳಿಸಿದರು. ನಿಮ್ಮ ಶಾಸಕರು
ಬಹುಶಃ ಬಹಳ ದಿನಗಳಿಂದ ಬೇಡಿಕೆ 15 ವರ್ಷಗಳಿಂದ ಹೇಳಿದ್ರು. 15 ವರ್ಷದಿಂದ ನಮ್ಮ ಕಾಂಗ್ರೆಸ್ ಶಾಸಕರು ಇಲ್ಲಿ 30 ವರ್ಷದಿಂದ ನಮ್ಮ ಶಾಸಕರು ಅಂದ್ರೆ ನೀವೆಲ್ಲ ಯಾವುದೇ ಅಧಿಕಾರದ್ರು ಕೂಡ ನೀವು ಶಿಸ್ತಿನ ಸಿಪಾಯಿಗಳಾಗಿ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತು ಕೊನೆಗೆ ಇದನ್ನ ಗೆದ್ದಿದ್ದೀರಿ. ಅದರ ಪ್ರತಿಫಲನ ಈಗ ಕೆಲಸದ ಪರ್ವ ಪ್ರಾರಂಭ ಆಗಿದೆ. ಅದು ಲೋಕೋಪಯೋಗಿ ಇಲಾಖೆ ಆಗ್ಬೋದು, RDPR ಆಗಿರ್ಬೋದು, ಕೆರೆ ತುಂಬ ಯೋಜನೆ ಇರಬಹುದು, ಶಿಕ್ಷಣ ಇರಬಹುದು, ಹಲವಾರು ಇಲಾಖೆಯನ್ನ ಶಾಸಕರು ಅಲ್ಲಿ ಹೋಗಿ ಅವರ ಸಚಿವರಿಗೆ ಭೇಟಿಯಾಗಿ, ಮುಖ್ಯಮಂತ್ರಿಗೆ ಭೇಟಿಯಾಗಿ ಕೆರೆ ತುಂಬುವಂತ ಯೋಜನೆ ಕೂಡ ಹೇಳಿದೆ. ಕೆರೆ ತುಂಬ ಯೋಜನೆ ಕೂಡ ಅದು ಕೂಡ ನೀರಾವರಿ ಇಲಾಖೆಯಿಂದ ಆಗಿರುವಂತ ಒಂದು ಯೋಜನೆ. ಸೊ ತಾವೆಲ್ಲ ನಿರೀಕ್ಷೆ ಇಟ್ಟು ಏನವ್ರನ್ನ 30,000 ಗೆಲ್ಲಿಸಿದ್ರೆ ಅದರ ಪ್ರತಿಫಲ ಈ ಭಾಗಕ್ಕೆ ಸಿಗ್ತಾ ಇದೆ. ಶಾಸಕರ ಉತ್ಸಾಹಗಳಿರ್ಬೇಕು ಮತ್ತು ಕೆಲಸದ ಬಗ್ಗೆ ಅರಿವು ಇರಬೇಕು. ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಶಾಸಕರು ತಾವು ಪಡೆದಿದ್ದೀರಿ. ಇನ್ನು 3 ವರ್ಷ ಅಧಿಕಾರಾವಧಿಯಲ್ಲಿ ಬಹಳಷ್ಟು ನಿಮ್ಮ ಕನಸುಗಳು ಏನಿದೆ ನನಸಾಗುವಂತ ಪ್ರಯತ್ನ ನಾವು ಕೂಡ ಮಾಡ್ತೀವಿ. ಇನ್ನೂ 2-3 ಕೆಲಸಗಳನ್ನ ಹೇಳಿದ್ದಾರೆ. ಇದು ರಸ್ತೆ ಇನ್ನು ಕಂಟಿನ್ಯೂಟಿ ಆಗಬೇಕು, ಮುಂದೆ ಬಹುಶಃ ತುಮಕೂರು ಗ್ರಾಮಾಂತರ ಬಾರ್ಡರ್ ವರೆಗೆ ಈ ರಸ್ತೆ ಕನೆಕ್ಟ್ ಆಗಬೇಕಂತ ಹೇಳಿದ್ದಾರೆ. ಅದ್ರ ಖಂಡಿತವಾಗಿ ಮುಂದಿನ ಆರ್ಥಿಕ ಏನು ಬರುವಂತ ಬಜೆಟ್ ಬರ್ತಾ ಇದೆ ಅದರಲ್ಲಿ ಖಂಡಿತವಾಗಿ ಅದು ಪೂರ್ಣ ಅಲ್ಲಿವರೆಗೆ ಅದನ್ನ ರಸ್ತೆ ಮಾಡುವಂತ ಪ್ರಯತ್ನ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಖಂಡಿತವಾಗಿ ಮಾಡಿಕೊಡ್ತೀವಿ ಅನ್ನೋ ಇವತ್ತು ತಮಗೆ ಭರವಸೆ ನೀಡಿದೆ. ನೆಲಮಂಗಲ ಶಾಸಕ ಎಸ್ ಶ್ರೀನಿವಾಸ್ ಮಾತನಾಡಿ, ಚಳಿಗಾಲದ ಅಧಿವೇಶನದಲ್ಲಿ ಶಿವಗಂಗೆಯಿಂದ ಲಕ್ಕೂರುವರೆಗೆ ಚತುಷ್ಪಥ ರಸ್ತೆ ಕೈಗೊಳ್ಳಲು ಮನವಿ ಮಾಡಿದ್ದೆ. ಒಂದೇ ತಿಂಗಳಲ್ಲಿ ಸಚಿವರು ಭೇಟಿ ನೀಡಿ ಸಂತಸ ತಂದಿದೆ. ಅಭಿವೃದ್ಧಿ ಕೆಲಸಗಳಿಂದ ಮಾತ್ರ ರಾಜ್ಯದ ಪ್ರಗತಿ ಸಾಧ್ಯ. ನಾನು ಅಧಿಕಾರಕ್ಕೆ ಬಂದು 2 ವರ್ಷದಲ್ಲಿಯೇ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇನೆ. ಮುಂದೆಯೂ ಸಹ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಭಾಗದ ವಿರೋಧ ಪಕ್ಷದ ಮುಖಂಡರುಗಳು ಹಿಂದೆ ಇದ್ದಂತ ಕಾಂಟ್ರಾಕ್ಟರ್ಗೆ, ನಮ್ಮ ಸರ್ಕಾರಕ್ಕೆ, ನನಗೆ, ಮಾನ್ಯ ಮಂತ್ರಿಗಳಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಸ್ಟೇ ತರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು ಅವತ್ತಿಲ್ಲೇ ಮಾತು ಕೊಟ್ಟೆ, ಆ ಸ್ಟೇ ನನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನಾ ಸ್ಟೇನ ಕ್ಯಾನ್ಸಲ್ ಮಾಡಿಸಿ ರಸ್ತೆನ ಭೂಮಿ ಪೂಜೆಯನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನುಡಿದಂತೆ ನಡೆದಿದ್ದೇನೆ. 31 ಕೋಟಿ 36 ಲಕ್ಷದ ವೆಚ್ಚದಲ್ಲಿ ಇವತ್ತು ರಸ್ತೆ ಅಭಿವೃದ್ಧಿ ಮಾಡ್ತಾ ಇರತಕ್ಕಂಥದ್ದು. ನಿಮ್ಮೆಲ್ಲರ ಋಣವನ್ನ ತೀರಿಸಬೇಕು ಅಂತ ಹೇಳಿ ಮಾನ್ಯ ನಾನೊಬ್ಬನೇ ಪೂಜೆ ಮಾಡಿದ್ರೆ ಸಾಲದು, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ, ಇದಕ್ಕೆ ಸಹಕಾರ ಕೊಟ್ಟು ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ಒಂದು ಭೂಮಿ ಪೂಜೆ ಮಾಡಿದ್ರೆ ನನ್ನ ಮನಸ್ಸು ಒಪ್ಪೋದು. ನಿಮ್ಮೆಲ್ರಿಗೂ ಒಂದು ನೀವೆಲ್ಲ ನಾವೆಲ್ಲ ಸೇರಿ ಒಂದು ಗೌರವ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಅದಕ್ಕೂ ಸಹ ಆ ಕೆಲಸವನ್ನು ಇವತ್ತು ಪೂರ್ಣಗೊಳಿಸಿರ್ತೇವೆ. ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ತ್ಯಾಮಗೊಂಡ್ಲು ಹೋಬಳಿಯ ಎಲ್ಲ ಸಾರ್ವಜನಿಕ ಬಂಧುಗಳ ಪರವಾಗಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳ ಪರವಾಗಿ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಎಂಎಲ್ಸಿ ರವಿ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಗಳಕುಪ್ಪೆ ಗೋವಿಂದರಾಜು, ನಾಗರಾಜು, ಮುಖಂಡರಾದ ಮಿಲ್ಟ್ರಿ ಮೂರ್ತಿ, ಗಂಗರಂಗಯ್ಯ, ನಾಗರುದ್ರ ಶರ್ಮಾ ಸೇರಿದಂತೆ 100 ಕಾಂಗ್ರೆಸ್ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪುಟ್ಟ ಬಾಲಕಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರಗತಿಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದೇಶದಲ್ಲಿ ಅನ್ಯಾಯಗಳು ನಡೆದರೆ ಸಂಘಟನೆಗಳು ಯಾವ ಮುಲಾಜಿಲ್ಲದೆ ಧ್ವನಿ ಎತ್ತುವ ಕೆಲಸ ಮಾಡಬೇಕು. ಆದರೆ ಮಾನ್ವಿ ತಾಲೂಕಿನ ಮುದ್ದಂಗುಂಡಿ ಗ್ರಾಮದ ಪುಟ್ಟ ಕಂದಮ್ಮಳ ಮೇಲೆ ಅತ್ಯಾಚಾರವಾದರೂ ಸಹ ಕೆಲ ಸಂಘಟನೆಗಳು ಹೋರಾಟಕ್ಕೆ ಬಾರದೆ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಶಾಮೀಲಾಗಿದ್ದಾರೆಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ ಕಿಡಿಕಾರಿದ್ದಾರೆ. ಪೋತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಪರವಾನಗಿ ರದ್ದುಪಡಿಸಿ ಶಿವನಗೌಡಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನರ್ಧ ಗಂಟೆ ನಿಲ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದಾನೆ. ಇದರಲ್ಲಿ ಖಾಸಗಿ ಶಾಲೆಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಸಂಘಟನೆಗಳು ಕಾರಣ ಅಂತ ನಾನು ಇವತ್ತು ಹೇಳ್ತಾ ಇದ್ದೆ. ನಾನು ಒಂದು ಸಂಘಟದ ರಾಜ್ಯಾಧ್ಯಕ್ಷ, ಅದಕ್ಕೂ ಒಂದು 20% ಸಂಘಟನೆಗಳು ಸಾಕ್ಷಿ ಇದರಲ್ಲಿ ಶಾಮೀಲಾಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಅದು ಹೆಂಗೆ ಕಾರಣ ಅಂದ್ರೆ, ಈ ತಾಲೂಕಿನಲ್ಲಿ ಬೇರು ಬಿಟ್ಟಿರ್ತಕ್ಕಂಥ ಕೆಲವು ಸರ್ಕಾರ ಅಧಿಕಾರಿಗಳನ್ನ ನಾನ್ ತಗೊಂಬಂದು ಹಾಕಿದ್ದೀನಿ ಅಂತ ನಮ್ಮ ಹತ್ರ ಭ್ರಷ್ಟ ನೀಚ, ನಾನಿವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಕೆಲವು ಸಂಘಟನೆಗಳು ಯಾರಂತ ಹೆಸರು ಹೇಳಂಗಿಲ್ಲ, ನನ್ನ ಸೇರಿಸ್ಕೊಂಡಿದ್ರಾಗೆ
ನಾನು ಕರ್ಕೊಂಡು ಬಂದು ಹಾಕಿದ್ದೀನಿ, ನನಗೆ ರಾಜಕೀಯ ವ್ಯಕ್ತಿಗಳು ಪರಿಚಯ ಇದ್ದಾರೆ ಅಂತ ಕರ್ಕೊಂಡು ಬಂದು ಹಾಕಿ ಅವ್ರು ಮಾಡ್ತಕ್ಕಂಥ ಏನು ಮಾಡಂಗಿಲ್ಲ. ಇಲ್ಲಿ ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದಾರೆ ಬಂಧುಗಳೇ. 10 ವರ್ಷ 12 ವರ್ಷ 15 ವರ್ಷ ಸಹ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ನಮ್ಮ ಮಾನ್ಯ ತಾಲೂಕಿನಲ್ಲಿ ಬೀಡು ಬಿಟ್ಟಿದ್ದೇವೆ ಬಂಧುಗಳೇ. ಅವರು ಸಾಮ್ರಾಜ್ಯನ ಸೃಷ್ಟಿ ಮಾಡಿಕೊಂಡಿದ್ದಾರ. ಈ ತಾಲೂಕಿನಲ್ಲಿ ಆಗ್ತಕ್ಕಂಥ ಅಕ್ರಮಗಳಿಗೆ, ಇಂತಹ ಕೃತ್ಯಗಳಿಗೆ ನೇರವಾಗಿ ನನ್ನ ಸಂಘಟನೆಗಳು ಸೇರಿ 20% ನಾವು ಶಾಮೀಲಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ಮೊದಲು ನಮಗೆ ಬುದ್ಧಿ ಬರಬೇಕು, ಸಂಘಟನೆಗೆ ಬುದ್ಧಿ ಬರಬೇಕು. ನಾವು ಯಾರಿಗೋ ರೆಕಮೆಂಡ್ ಮಾಡಿ ಅವರು ಹೋಗಿ ಬೇರೆ ತಾಲೂಕಿಗೆ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಡು ಬಂದು ಕೌಟುಂಬಿಕ ಕಲಹದಿಂದ ಮನನೊಂದು ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೊರಟಗೆರೆ ತಾಲೂಕು ಅರಸಾಪುರ ಗ್ರಾಮದಲ್ಲಿ ನಡೆದಿದೆ. ಮಗಳ ವ್ಯಾಸಂಗಕ್ಕಾಗಿ ತುಮಕೂರಿನಲ್ಲಿ ಮಡದಿಯ ಜೊತೆ ವಾಸವಾಗಿದ್ದ ನಂಜೇಗೌಡ ಗುರುವಾರ ಸಂಜೆ ಅರಸಾಪುರಕ್ಕೆ ಬಂದಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಚೇತನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿದ ಹಿನ್ನೆಲೆ ಕೋಲಾರ ಜಿಲ್ಲೆ ಬಿಜೆಪಿ ಕಚೇರಿ ಎದುರು ಬಿಜೆಪಿ ಮುಖಂಡರಿಂದ ಸಂಭ್ರಮಾಚರಣೆ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ದು, ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸಿ ಪ್ರಧಾನಿ ಮೋದಿ ಪರವಾಗಿ ಘೋಷಣೆ ಕೂಗಿ ಜೈಕಾರ ಹಾಕಿದ್ರು. ಸಂಭ್ರಮಾಚರಣೆಯಲ್ಲಿ ನೂರಾರು ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ರು. ದೆಹಲಿಯಲ್ಲಿ ಸುಮಾರು 48 ಸ್ಥಾನಕ್ಕಿಂತ ಹೆಚ್ಚು ಬಂದಿದೆ. ಅದು ಎಲ್ಲರ ಪರಿಶ್ರಮ ಹಾಗೂ ಏನು ಬಿಜೆಪಿ ಬರಬೇಕು, ಕೇಂದ್ರದ ರಾಜಧಾನಿ ದೆಹಲಿಯಲ್ಲಿ ಬಂದಿರೋದು. ಯಾಕಂದ್ರೆ ತುಂಬಾ ಮೊದಲು 2 ಸತಿ ಬಂದಿತ್ತು, ಆದ್ರೆ ಕಳೆದ 10-11 ವರ್ಷಗಳಿಂದ ನಮ್ದಲ್ಲಿ ಬಂದಿರಲಿಲ್ಲ. ಅದೇ ಕೇಂದ್ರ ಸ್ಥಾನದಲ್ಲಿ ಬಂದ್ರೆ ಇದ್ದಿದ್ದು 10 ವರ್ಷದಿಂದಲ್ಲ, ಸರ್ಕಾರ 10 ವರ್ಷ ಆಯಿತು. ಸೊ ಹಾಗಾಗಿ 27 ವರ್ಷ ಆದ್ಮೇಲೆ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದಿರೋದಕ್ಕೆ ನಮ್ಮೆಲ್ಲರಿಗೂ ಇನ್ನೊಂದಷ್ಟು ಉತ್ಸಾಹ ಜಾಸ್ತಿ ಆಗಿದೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಬರುವಂತಹ ಅವಕಾಶಗಳು ಜಾಸ್ತಿ ಇದೆ. ನಾಯಕರ ಸಣ್ಣ ಪುಟ್ಟ ಒಂದು ಕುಂದುಕೊರತೆಗಳನ್ನ ನೀಗಿಸಿದ್ರೆ ಖಂಡಿತವಾಗಿ 150 ಸ್ಥಾನಕ್ಕಿಂತ ಜಾಸ್ತಿ ಬರ್ತದೆ. ಕೋಲಾರದಲ್ಲಿ 4 ಸ್ಥಾನ ಕೂಡ ಬಂದೇ ಬರ್ತದೆ. ಅದಕ್ಕೆಲ್ಲ ನಮ್ಮ ನಾಯಕರು ಸನ್ನದ್ಧರಾಗಿದ್ದಾರೆ, ಅದರಲ್ಲಿ ಸಂದೇಹನೇ ಇಲ್ಲ. ಸೊ ಹಂಗಾಗಿ ಇವತ್ತು ಒಂದು ವಿಜಯೋತ್ಸವದ ಸಭೆಯಲ್ಲಿ ನಾನು ಮಾತಾಡುವಂತ ಈ ಸಮಯದಲ್ಲಿ ಎಲ್ಲರೂ ಇವತ್ತು ಏನೇ ನನ್ನ ಹತ್ರ ಹೇಳ್ತಾ ಇದ್ದೀನಿ, ಪದೇ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದೀನಿ, ನಮ್ಮ ಹಿರಿಯ ಮುಖಂಡರು ಹೇಳ್ತೀನಿ. ನಾನೊಬ್ಬ ಜವಾಬ್ದಾರಿ ತಗೊಂಡಿದ್ದೀನಿ ಅಷ್ಟೇ ಹೊರತು ಸೇವಕನಾಗಿ, ಪಕ್ಷದ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ಕೆ ನಾನು ಈಗಾಗಲೇ ಎಲ್ಲ ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಏನೇ ನಂದು ತಪ್ಪು ಇದ್ರೆ ನಾನು ಹೇಳ್ತಾ ಇದ್ದೇನೆ, ಮಾಧ್ಯಮಕ್ಕೆ ಹೋಗ್ಬೇಕು. ಆಂತರಿಕ ವಿಚಾರಗಳೆಲ್ಲ ಮಾಧ್ಯಮಕ್ಕೆ ತಂದಾಗ ಸೂಕ್ತ ಕಾರ್ಯಕರ್ತರ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇರಬೇಕು. ಅದಕ್ಕೋಸ್ಕರ ನಾವು ಬಿಜೆಪಿ ಕಾರ್ಯಕರ್ತರಪ್ಪ ಅಂತ ಹೇಳಿದ್ರೆ ಒಂಥರ ಜನ ನೋಡ್ತಾರೆ. ಆ ರೀತಿ ಮೋದಿ ಅವರು ನಮ್ಮ ಪಕ್ಷಕ್ಕೆ, ನಮ್ಮ ಏನು ಒಂದು ನಮ್ಮ ತನಕ್ಕೆ ಒಂದು ವ್ಯಕ್ತಿತ್ವನ ತಂದುಕೊಟ್ಟಿದ್ದಾರೆ. ಅಂತ ಮೋದಿ ಅವರ ಪಕ್ಷದಲ್ಲಿ ನಾವೆಲ್ಲ ಇರೋದಕ್ಕೆ ನಾವು ಗರ್ವ ಬೀಳಬೇಕು. ಆ ಕಾರಣಕ್ಕೆ ಇವತ್ತು ನಮ್ಗೆ ಎಲ್ಲಾ ಕಡೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರಸಭೆ ವ್ಯಾಪ್ತಿಯ 31ನೇ ವಾರ್ಡ್ ಗೌತಮ್ ನಗರದಲ್ಲಿ ಮೈನಾರಿಟಿ ಇಲಾಖೆ ನೀಡಿರುವ 20 ಲಕ್ಷ ಅನುದಾನದಡಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪೂರ್ತಿಗೊಂಡಿದ್ದು ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಉದ್ಘಾಟಿಸಿದರು. ಕೆಜಿಎಫ್ ನಗರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ನಡೆಸಲು ಮೈನಾರಿಟಿ ಇಲಾಖೆಯಿಂದ 5 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಗೌತಮ್ ನಗರ ವಾರ್ಡ್ನಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕಳೆದೊಂದು ತಿಂಗಳ ಹಿಂದೆ ಕಾಮಗಾರಿ ಕೈಗೊಂಡಿದ್ದ ಬೆಂಗಳೂರಿನ ಹ್ಯಾಬಿಟೇಟ್ ಸೆಂಟರ್ ಸಂಸ್ಥೆ ಕಾಮಗಾರಿಯಲ್ಲಿ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದು, ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಶಾಸಕಿ ರೂಪಾ ಶಶಿಧರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಕಾಮಗಾರಿಯಲ್ಲೂ ಹೀಗೆ ಗುಣಮಟ್ಟ ಕಾಯ್ದುಕೊಳ್ಳಿರಿ ಅಂತ ಸಲಹೆ ನೀಡಿದ್ದಾರೆ. ಇನ್ನು ಸ್ಥಳೀಯ ರಸ್ತೆ ನಿರ್ಮಾಣ ಆಗಿರುವ ಬಗ್ಗೆ ಶಾಸಕಿ ಅವರಿಗೆ ಧನ್ಯವಾದವನ್ನ ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಮೈನಾರಿಟಿ ಸ್ಕೀಮಿಂದ ನಮ್ಮ ರೂಪಕಲಾ ಶಶಿಧರ್ MLA ಮುಖಾಂತರ KGF ಕಾನ್ಸ್ಟಿಟ್ಯೂಷನ್ ಅವ್ರ ಮುಖಾಂತರ ಬಂದು ನಾವು ಮೈನಾರಿಟಿಯಲ್ಲಿ ಬಂದು ನಮಗೆ ಬಂದು 30 ಲಕ್ಷ ಕೊಟ್ಟಿದ್ದಾರೆ ಅಮೌಂಟು. ಆ 30 ಲಕ್ಷದಲ್ಲಿ ಬಂದು 2 ರೋಡ್ ಹಾಕಿದ್ದೀವಿ. ಒಂದು ಗೌತಮ್ ನಗರ್ ಫಸ್ಟ್ ಕ್ರಾಸ್, ಇನ್ನೊಂದು ಸುಮತಿ ನಗರ್ 7th ಕ್ರಾಸ್ ಒಂದು ರೋಡ್ ಹಾಕಿದ್ದೀವಿ. ಈ 2 ರೋಡನ್ನು ಬಂದು ನಾವು KGFಲ್ಲಿ ಒಂದು ಮಾದರಿಯಾಗಿ ತೋರಿಸ್ಬೇಕಂತ ತೀರ್ಮಾನ ಮಾಡಿ ನಮ್ಮ ಜೊತೆಗೆ ಈ ಏರಿಯಾ ಅಸೋಸಿಯೇಷನ್ ಅವರು ಈ ರೋಡನ್ನು ಬಂದು ಎಂಟರ್ ಜಿಲ್ಲೆಯಲ್ಲಿ ಯಾರು ಮಾಡಿರಬಾರ್ದು ಆ ಥರ ಮಾಡೋಣ ಅಂತ ನಮ್ಮ ಜೊತೆಲಿ ಕೈ ಜೋಡಿಸಿ ಅವರು ಕೆಲವೊಂದು ಸಹಾಯ ನಮಗೆ ಮಾಡಿ ಈ ರೋಡನ್ನು ಬಂದು ನಾವು ಶಾಸಕರನ್ನ ಕರೆಸಿ ಇನ್ನು 26ನೇ ತಾರೀಕು ಕರೆಸಿ ನಾವು ಇನಾಗ್ರೇಷನ್ ಉದ್ಘಾಟನೆ ಮಾಡಿದ್ದೀವಿ ಸರ್. ಈ ರಸ್ತೆಯಲ್ಲಿ ಬಂದು ಆರ್ಚ್ ಎಂಟ್ರೆನ್ಸ್ ಬೋರ್ಡ್ ಒಂದು ಇಟ್ಟಿದ್ದೀವಿ. ಮತ್ತು ಒಂದೊಂದು ಮನೆಗೆ ಬಂದು 2 ಪಿಲ್ಲರು, ಅದರಲ್ಲಿ ಗಿಡ ಇಟ್ಟಿದ್ದೀವಿ. ಆ ಗಿಡ ಬಂದು ಆ ಮನೆಯವರೇ ಮೇಂಟೈನ್ ಮಾಡಬೇಕಂತ ಎಲ್ಲ ಪೂರ್ತಿ ಎಲ್ಲ ಕಡೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಬಂದು ಈ ಗಿಡಗಳು ಹಾಕಿರೋದು. ಪಾರ್ಕಲ್ಲಿ ಜಿಮ್ ಐಟಮ್ ಹಾಕಿದ್ವಿ, ಮಕ್ಕಳಿಗೆ ಆಟದ ಸಾಮಾನು ಇದೆ, ಮತ್ತು ಒಂದು ಫೌಂಟನ್ ಇದೆ.
ಅದೇ ರೀತಿ ಬಂದು ಒಂದು ಲೈಬ್ರರಿ ಮಾಡೋಕ್ಕೆ ಒಂದು ರೂಮ್ ಇದೆ. ಮೈನಾರಿಟಿಲಿ ನನ್ನ ವಾರ್ಡ್ ಮಾತ್ರ ಅಲ್ಲ ಸರ್, 35 ವಾರ್ಡಲ್ಲಿ ಬಂದು ಎಲ್ಲ ಕಡೆ ಮಾಡಿದ್ದಾರೆ ಕೆಲಸ. 35 ವಾರ್ಡ್. ಬಟ್ ಇದೇನಂದರೆ ಸ್ವಲ್ಪ ಸೀರಿಯಸ್ ಆಗಿದ್ರೆ ಬಂದು ಇಡೀ ಮಾದರಿಯಾಗಿ ಇರಬೇಕು. ಈ ಥರ ಮಾಡಿದ್ರೆ ಬೇರೆ ವಾರ್ಡ್ಗಳಲ್ಲಿ ಜನ ಬಂದು ಆ ಸದಸ್ಯರ ಕೇಳಿ ಕೆಲಸಗಳು ಮಾಡಿಸ್ಕೊಡ್ಬೇಕು ಅಂತ. ಸ್ವಚ್ಛತೆ ಅಂದರೆ ಇವಾಗ ಈ KGF ನಗರದಲ್ಲಿ ಬಂದು ಜಾಸ್ತಿ ಮರ ಇರೋದು ಬಂದು ಗೌತಮ್ ನಗರಲ್ಲೇ. ಇನ್ನೊಂದು ಬೇರೆ ವಾರ್ಡ್ಗಳೆಲ್ಲ ಇದೆ ಇಲ್ಲ ಅಂತ, ಬಟ್ ಅವರೆಲ್ಲ ಮೇಂಟೈನ್ ಮಾಡಲ್ಲ. ಇಲ್ಲಿ ಬಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಒಬ್ಬರು ಬಿಟ್ಟರು ಒಬ್ಬರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮನೆಗೆ ನೀರು ಹಾಕ್ತಾರೆ, ಕ್ಲೀನ್ ಮಾಡ್ಕೊಳ್ತಾರೆ, ಮುಂದೆ ರೋಡ್ ಗುಡಿಸ್ತಾರೆ, ಅವ್ರು ಲೇಡೀಸ್ ಅವ್ರಿಗೆ ಗುಡಿಸ್ತಾರೆ, ಎಲ್ಲ ಗುಡಿಸ್ತಾರೆ. ಜನ ಸೇರ್ಕೊಂಡು ಎಲ್ಲ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾರೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ ಆಯೋಜಿಸಲಾಗಿತ್ತು. IPL ಮಾದರಿಯಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸುವರ್ಣ ಕರ್ನಾಟಕ ಕಪ್ ಆಯೋಜನೆಯಲ್ಲಿ 8 ತಂಡಗಳ ಮಾಲೀಕತ್ವದಲ್ಲಿ ಆಟಗಾರರನ್ನ ಹರಾಜು ಮೂಲಕ ಪಡೆದು ಇಂದು ಮತ್ತು ನಾಳೆ 2 ದಿನಗಳು ವಿಜಯಪುರ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಬಯಪ ಸದಸ್ಯ ವಿ ಮಂಜುನಾಥ್ ಮಾತನಾಡಿ, ಈ ಟೂರ್ನಿಯಲ್ಲಿ 8 ತಂಡಗಳು ರಾಜಮನೆತನದ ಹೆಸರಿನಲ್ಲಿ ಕಣದಲ್ಲಿದ್ದು, ಯುವಕರು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಹಾಗೂ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು. ಯಾರೇ ಗೆದ್ದರೂ ನಮ್ಮ ಅಣ್ಣ ತಮ್ಮಂದಿರೇ. ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದೆ ಯಾರು ಉತ್ತಮ ಪ್ರದರ್ಶನ ನೀಡುತ್ತಾರೆ ಅವರು ಪಂದ್ಯ ಗೆಲ್ಲುತ್ತಾರೆ. ನಿಮ್ಮ ಶ್ರಮ ಆಟದ ಕಡೆ ಇರಲಿ ಅಂತ ತಿಳಿಸಿದರು. ವಿಜಯಪುರ ಪಟ್ಟಣದಲ್ಲಿ ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ 2025 ಅಂತಕ್ಕಂಥ ಕ್ರಿಕೆಟ್ ಟೂರ್ನಿ ಪಂದ್ಯಾವಳಿಗಳನ್ನು ಈಗ ಪ್ರಾರಂಭ ಮಾಡಲಾಗಿದೆ. ಈ ಪಂದ್ಯಾವಳಿನಲ್ಲಿ 8 ಟೀಮ್ಗಳು 8 ಸೀಮಿತ ಓವರ್ಗಳ ಪಂದ್ಯಗಳನ್ನು, 1 ತಂಡ 2 ತಂಡಗಳ ಒಟ್ಟು 16 ಪಂದ್ಯಗಳು ನಾಕೌಟ್ ಹಂತದಲ್ಲಿ ನಡೀತದೆ. ಅದರ ನಂತರ ಫೈನಲ್, ಸೆಮಿಫೈನಲ್, ಫೈನಲ್ ನಾಳೆ ನಡೀತದೆ ಭಾನುವಾರ ಸಂಜೆ. ಈ ಒಂದು 8 ತಂಡಗಳ ಮಾಲೀಕರು ಈಗ ನಮ್ಮೊಂದಿಗಿದ್ದಾರೆ. ಇವಕ್ಕೆಲ್ಲ ನಮ್ಮ ಕರ್ನಾಟಕದ ರಾಜಮನೆತನಗಳ ಪರಂಪರೆಯ ಹೆಸರುಗಳನ್ನು ಕೊಟ್ಟಿದ್ದಾರೆ, ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ. ಈ ಎಂಟೈರ್ ಟೂರ್ನಮೆಂಟ್ ಅನ್ನು ನಮ್ಮ ಹರೀಶ್ ಮತ್ತು ನಮ್ಮ ಯುವ ನೇತಾರರೆಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡಿದ್ದಾರೆ. ಇವರಿಗೆಲ್ಲ ಶುಭ ಆಗಲಿ ಅಂತೇಳಿ ಎಲ್ಲ ಕ್ರಿಕೆಟ್ ಆಟಗಾರರನ್ನು ಕೇಳ್ಕೊಳ್ಳೋದು, ಸೋಲು ಗೆಲುವು ಇದ್ದೇ ಇರ್ತದೆ. ಹಾಗಾಗಿ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಯಾರು ಉತ್ತಮವಾಗಿ ಆಡ್ತಾರೆ ಆ ಪಂದ್ಯವನ್ನು ಅವ್ರು ಗೆಲ್ತಾರೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಎಲ್ಲ ನಿಮ್ಮ ಸ್ನೇಹಿತರೆ ಗೆಲ್ಲೋದು, ಸೋತರು ಚಿಂತೆ ಇಲ್ಲ, ಗೆದ್ದರು ಚಿಂತೆ ಇಲ್ಲ. ಆಟಕ್ಕೋಸ್ಕರ ಆಟ ಕ್ರೀಡಾ ಸ್ಫೂರ್ತಿಯನ್ನು ಇಟ್ಕೊಂಡು ಆಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇವೆ. ನಮಸ್ಕಾರ. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ನಾರಾಯಣಸ್ವಾಮಿ, ರಾಜಣ್ಣ, ಮುಖಂಡರಾದ ಮಧು, ಶ್ರೀನಿವಾಸ್ ಹಾಗೂ 8 ತಂಡಗಳ ಮಾಲೀಕರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದ ಬಾವಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಅಂದಾಜು ಸುಮಾರು 35ರಿಂದ 40 ವರ್ಷ ವ್ಯಕ್ತಿಯೆಂದು ಗುರುತಿಸಲಾಗಿದ್ದು, ಶವ ಪತ್ತೆಯಾಗ್ತಿದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶವವನ್ನು ಹೊರತೆಗೆದು ಶವ ಪರೀಕ್ಷೆಗೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಶವ ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸಿದ್ದಾರೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.